ಉದಯಗಿರಿ ಗಲಭೆ ಏನಿದೆ ಇದು ಪೂರ್ವ ನಿಯೋಜಿತ ಸಂಚ. ಗಲಭೆ ನಡೆಸಬೇಕು ಅಂತಲೇ ರೆಡಿಯಾಗಿ ಬಂದಿದ್ರ ಕಿಡಿಗೇಡಿಗಳು. ಇಂಥದ್ದೊಂದು ಅನುಮಾನ ಬರ್ತಾ ಇದೆ. ಅನುಮಾನ ಬರೋದಕ್ಕೂ ಕೂಡ ಕಾರಣ ಇದೆ. ಪೊಲೀಸ್ ಸ್ಟೇಷನ್ ನ ಮುಂದೆ ಇದ್ದಕ್ಕಿದ್ದಂತೆ ಮುಸ್ಲಿಂ ಯುವಕರ ಗುಂಪೆ ಸೇರುತ್ತೆ. ಅಲ್ಲಿ ಒಂದು ವೇಳೆ ಮಾತಾಗಬೇಕು ಅಥವಾ ಪೊಲೀಸರನ್ನ ಪ್ರಶ್ನೆ ಮಾಡಬೇಕು ಅಂತ ಇದ್ರೆ ಕೇವಲ ಮಾತಾಗೋದು. ಅಬ್ಬಬ್ಬ ಅಂದ್ರೆ ಜಗಳ ಆಗೋದು. ಕಲ್ಲು ತೂರಾಟ ಹೇಗಾಯ್ತು? ಕಲ್ಲು ತೂರಾಟ ನಡೆಸಬೇಕು ಅಂತಲೇ ಕಲ್ಲನ್ನ ತಂದಿದ್ರ? ಯಾಕಂದ್ರೆ ಚೀಲಗಟ್ಟಲೆ ಕಲ್ಲು ಸಿಕ್ಕಿದೆ. ಚೀಲದಲ್ಲಿ ತುಂಬಿರುವಂತಹ ಕಲ್ಲುಗಳು ಕ್ಯಾಮ್ರಾ ಕಣ್ಣಿಗೂ ಕೂಡ ಅದು ಬಿದ್ದಿದೆ. ದೃಶ್ಯದಲ್ಲೂ ನೀವು ನೋಡ್ತಾ ಇದ್ದೀರಿ. ಗಲಭೆ ಮಾಡೋದಕ್ಕೆ ರೆಡಿಯಾಗಿ ಕಲ್ಲುಗಳನ್ನ ಸಂಗ್ರಹಿಸಿದ್ರ ಕಿಡಿಗೇಡಿಗಳು. ಈವರೆಗೆ ಯಾವುದೇ ಪುಡಾರಿಗಳನ್ನ ಅರೆಸ್ಟ್ ಮಾಡಿಲ್ಲ ಪೊಲೀಸರು. ಅವಹೇಳನಕಾರಿ ಪೋಸ್ಟ್ ನೆಪದಲ್ಲಿ ಮೈಸೂರಿನಲ್ಲಿ ಗಲಭೆಗೆ ಪುಂಡರು ನಡೆಸಿದಂತ ಸಂಚಿದು. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಉದಯಗಿರಿ ಠಾಣೆಗೆ ಆಗಮಿಸಿ ಪರಿಶೀಲನೆ ಮಾಡಿದ್ರು ಮಾಜಿ ಸಂಸದ. ಪೊಲೀಸರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಟಿಪ್ಪು ಸಂತತಿಗಳಿಂದ ನಡೆದಿರೋ ಕೃತ್ಯ ಇದು. ತಾಲಿಬಾನಿ ಸರ್ಕಾರ ಇದು. ಮುಂಡ ಮುಸ್ಲಿಮರಿಗೆ ಬುದ್ಧಿ ಕಲಿಸಿ ಅಂತ ಪ್ರತಾಪ್ ಸಿಂಹ ಆಗ್ರಹಿಸಿದ್ರು. ಸರ್ಕಾರ ಸತ್ತು ಹೋಗಿದೆ, ದರಿದ್ರ ಸರ್ಕಾರ ಅಂತ ಅಶೋಕ್ ಕಿಡಿಕಾರಿದ್ರು. ವೋಟ್ ಬ್ಯಾಂಕ್ ಆಗಿ ಇಡೀ ಸರ್ಕಾರವನ್ನೇ ಹಾಳು ಮಾಡ್ತಾ ಇದ್ದಾರೆ, ಪೊಲೀಸರು ಪರೀಕ್ಷೆಯಲ್ಲಿ ಕೂತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಉದಯಗಿರಿ ಠಾಣೆಗೆ ಬಂದು ಪರಿಶೀಲನೆ ಮಾಡಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ. ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಪ್ರತಾಪ್ ಸಿಂಹ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ಏನ್ ನಡೀತಾ ಇದೆ ಇದು ಮೈಸೂರಿನಲ್ಲಿ? ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ರು ಸಹ ಏನು ಕ್ರಮ ಆಗ್ತಾ ಇಲ್ವಾ? ಇದು ಹುಬ್ಬಳ್ಳಿನಲ್ಲಿ ಏನ್ ಪೊಲೀಸ್ ಇಲಾಖೆಯ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ಪೊಲೀಸ್ ವಾಹನಗಳನ್ನ ಜಖಂ ಮಾಡಿ ಅವ್ರ ವಿರುದ್ಧ ನಮ್ಮ ಸರ್ಕಾರ ಇರ್ಬೇಕಾದ್ರೆ UAPA ಅಡಿ ಕೇಸನ್ನು ಹಾಕಿದ್ದನ್ನ ಸಿದ್ದರಾಮಯ್ಯನವರು ಬಂದು ಆ ಒಂದು ಅತ್ಯಂತ ಕಠಿಣವಾದ ಕ್ರಮವನ್ನ ಜರುಗಿಸಿದ್ದು. ಆ ಕಠಿಣ ಕಾಯ್ದೆ ಕೆಳಗಡೆ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸಲಾಗಿತ್ತು. ಅವ್ರ ವಿರುದ್ಧದ ಪ್ರಕರಣವನ್ನ ವಾಪಸ್ ಕ್ಯಾಬಿನೆಟ್ ಮುಂದೆ ಇಟ್ಟು ವಾಪಸ್ ತೆಗೆದುಕೊಂಡಾದ ನಂತರ ಸಿದ್ದರಾಮಯ್ಯನವರು ಏನ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮುಸಲ್ಮಾನರಿಗೆ? ನಾನಿದ್ದೀನಿ, ನೀವು ಏನ್ ಬೇಕಾದ್ರೂ ಮಾಡಿ ಅನ್ನೋ ಸಂದೇಶವನ್ನ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಇಂಥವರ ವಿಷಯದಲ್ಲಿ ತಗೋತಾ ಇರೋ ಸ್ಟ್ಯಾಂಡು ಈಗ ಈ ತರದ ಮನಸ್ಥಿತಿ ಅವರಿಗೆ ಮತ್ತಷ್ಟು ಹುರುಪು ತಂದು ಕೊಡ್ತಾ ಇದೆ. ಆಗಲ್ಲ ಸರ್ಕಾರ 100%. ಈಗ ನೋಡಿ, ಈಗ ನಮ್ಮ ಸರ್ಕಾರ ಇದ್ದಾಗ ಹಾಕಿದಂತ ಕೇಸ್ಗಳನ್ನ ಅವ್ರು ವಾಪಸ್ ತೆಗೆದುಕೊಳ್ತಾ ಇದಾರೆ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮವನೇ ಮುಖ್ಯಮಂತ್ರಿ ಆಗಿದ್ದಾನೆ, ಕೇಸ ಹಾಕಲ್ಲ ಅನ್ನೋ ಧೈರ್ಯ ಇವತ್ತು ಮುಸಲ್ಮಾನರಿಗೆ ಬಂದಿದೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆನ ದಾಳಿ ಮಾಡಿದ್ದಾರೆ. ನೀವೊಂದು ಯೋಚನೆಯನ್ನು ಮಾಡಿ, ಪೊಲೀಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿಬಿಟ್ಟು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕಳಿಸಿದ್ದಾರೆ. ಇಷ್ಟಾಗಿಯೂ ಕೂಡ ಪೊಲೀಸ್ ಠಾಣೆ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಇವರು? ಪೊಲೀಸನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಉದಯಗಿರಿ ಸ್ಟೇಷನ್ ಮೇಲೆ ಸಾವಿರಾರು ಜನ ಬಂದು ಮೂರು ಚೀಲದಷ್ಟು ಕಲ್ಲನ್ನ ಅದೊಂದು ಪೊಲೀಸರು ಅಲ್ಲಿ ಒಂದು ಕಡೆ ರಾಶಿ ಹಾಕಿಟ್ಟಿದ್ದಾರೆ. ಅಷ್ಟು ಕಲ್ಲುಗಳು ಎಲ್ಲಿಂದ ಬರುತ್ತೆ? ಒಂದು ವ್ಯವಸ್ಥಿತವಾದ ಪ್ರಯತ್ನದ ಮುಖಾಂತರವಾಗಿ ಇವರು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ದಾರೆ. ಕಲ್ಲುಗಳನ್ನ ಚೀಲಗಳಲ್ಲಿ ತುಂಬಿಕೊಂಡು ಬಂದಿದಾರಲ್ಲ ಇವರು. ಅಂದ್ರೆ ಈ ಒಂದು ಪೋಸ್ಟರ್ ನೆಪದಲ್ಲಿ ದಂಗೆ ಮಾಡಬೇಕು ಅನ್ನೋದೇ ಇವ್ರ ಉದ್ದೇಶ ಆಗಿತ್ತಾ? ನೋಡಿ, CCTV ಕೂಡ ಎಲ್ಲ ಟರ್ನ್ ಮಾಡಿಟ್ಟಿದಾರಂತೆ. ನೋಡಿ, ಅಲ್ಲಿ ಏನಂತಂದ್ರೆ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಅದು ಹೈಲಿ ಸೆನ್ಸಿಟಿವ್ ಏರಿಯಾ. ರಾಜು ಮರ್ಡರ್ ಕೇಸ್ 2015 ಆದಾಗ್ಲೇ ನಾನು ಹೇಳಿದ್ದೆ ಕೂಂಬಿಂಗ್ ಆಪರೇಷನ್ ಮಾಡಿ ಈ ಕಲ್ಲೇನ ಅವ್ರು ಹೊರಗಡೆಯಿಂದ ತರಬೇಕು ಅಂತಿಲ್ಲ. ಕಲ್ಲಿರ್ಬೋದು, ಮಚ್ಚಿರ್ಬೋದು, ಇವೆಲ್ಲವೂ ಕೂಡ ಮಸೀದಿನಲ್ಲೇ ಸ್ಟಾಕ್ ಇಟ್ಟಿರ್ತಾರೆ. ಯಾವಾಗ ಬೇಕಾದ್ರೆ ಹೊರಗಡೆ ತೆಗಿತಾರೆ. ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ರಾಜು ಮರ್ಡರ್ ಕೇಸ್ ನಲ್ಲಿ ಭಾಗಿಯಾಗಿದ್ದಂತಹ ಪ್ರೈಮ್ ಅಕ್ಯೂಸ್ಡ್ ಏನಿದಾನೆ ಅಬಿದ್ ಪಾಷನು ಇರೋದು ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲೇ ಇರುವಂತದ್ದು. ಅದ್ರ ಜೊತೆಗೆ ಇಂಥ ಘಟನೆ ಆದ ನಂತರ ಕೂಡ ಪೊಲೀಸರಿಗೆ ಏನು ಕಾಮನ್ ಸೆನ್ಸ್ ಇಲ್ವಾ? ಪೊಲೀಸ್ ಯಾಕೆ ಕರ್ಕೊಂಡು ಹೋದ್ರು ಅಂತ ರಾಜಣ್ಣ ಒಬ್ರು ಸಚಿವರು ಇವತ್ತು ಹೇಳಿಕೆನ ಕೊಡ್ತಾರೆ ಅಂತಂದ್ರೆ ರಾಜಣ್ಣಗೆ ನಾಚಿಕೆ ಆಗಲ್ವಾ? ಅಲ್ಲ, ಅವ್ರು ಕಲ್ ತೂರಾಟಕ್ಕೆ ಪೊಲೀಸರದೇ ತಪ್ಪು ಅಂದ್ಬಿಟ್ರಲ್ಲ. ಅಲ್ಲ, ಹೌದು, ಅದನ್ನ ನಾ ಕೇಳ್ತಾ ಇರೋದು. ಅಲ್ಲಿ 100% ಮುಸಲ್ಮಾನರಿದ್ದಾರೆ, ಅಂತ ಜಾಗಕ್ಕೆ ಯಾಕೆ ಕರ್ಕೊಂಡೋದ್ರು ಅಂತ ರಾಜಣ್ಣ ಕೇಳ್ತಾರೆ. ರಾಜಣ್ಣ, ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನ
ಈ ಮುಸಲ್ಮಾನರು 100% ಇರೋ ಜಾಗದಲ್ಲಿ ಅನ್ವಯ ಆಗಲ್ವಾ ಹಾಗಾದ್ರೆ? ಹಿಂದೂಗಳಿರೋ ಜಾಗದಲ್ಲಿ ಮಾತ್ರ ಅನ್ವಯ ಆಗುತ್ತಾ? ಇವರೇ ಒಪ್ಕೊಂಡಾಗಾಯ್ತಲ್ಲ, ಸಿದ್ದರಾಮಯ್ಯನವರೇ ಅವರ ಸರ್ಕಾರದಲ್ಲಿರುವಂತ ಮಂತ್ರಿನ ಒಪ್ಕೊಂಡಾಯ್ತಲ್ಲ. ಮುಸಲ್ಮಾನರು ಅಲ್ಪಸಂಖ್ಯಾತರಾಗಿರೋರ್ಗು ಕೂಡ ಸಂವಿಧಾನ ಜಾರಿಯಲ್ಲಿರ್ತದೆ. ಮುಸಲ್ಮಾನರು ಸಂಖ್ಯಾಬಾಹುಳ್ಯ ಜಾಸ್ತಿ ಆದ ಕೂಡಲೇ ಅಲ್ಲಿ ಸಂವಿಧಾನ ಬರೋಲ್ಲ, ಶರಿಯಾ ಬರುತ್ತೆ ಅನ್ನೋದನ್ನ ರಾಜಣ್ಣನ ಒಪ್ಕೊಂಡಂಗಾಯ್ತಲ್ಲ. ಅಂಬೇಡ್ಕರ್ ಸಂವಿಧಾನಕ್ಕೆ ಇದನ್ನೇ ಕೊಡ್ತಾ ಇರುವಂತ ಮರ್ಯಾದೆನ ಇವರು. 100% ಮುಸಲ್ಮಾನರು ಇದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ಘಟನೆ ನಡೆದಿರುವಂತದ್ದು ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ. ಹಾಗಾಗಿ ಆರೋಪಿನ ಅಲ್ಲಿ ಕರ್ಕೊಂಡು ಹೋಗಿ ಕೇಸ್ ದಾಖಲನ್ನು ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ. ಹಾಗಿರ್ಬೇಕಾದ್ರೆ ನೀವು ಮುಸಲ್ಮಾನರೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಕಾಮನ್ ಸೆನ್ಸ್ ಇಲ್ಲ. ಕಾಮನ್ ಸೆನ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕಾಮನ್ ಸೆನ್ಸ್ ನಿಮ್ಮಂತ ರಾಜಕಾರಣಿಗಳಿಗಿಲ್ಲ, ನಿಮ್ಮಂತ ಆಡಳಿತ ನಡೆಸಿದ್ರು ನಿಮಗಿಲ್ಲ. ರಾಜಣ್ಣ ಅವರೇ, ನೀವು ಯಾವ ಸಮುದಾಯಕ್ಕೆ ಸೇರಿದ್ರಲ್ಲ, ನಾಯಕ ಸಮುದಾಯ, ಅದೇ ಸಮುದಾಯ ಮುಸಲ್ಮಾನರಿಂದ ಅತಿ ಹೆಚ್ಚು ಸಂಕಷ್ಟಕ್ಕೊಳಗಾಗಿರೋದು. ಕ್ಯಾತ್ಮಾರ್ನಹಳ್ಳಿನಲ್ಲಿ ಹೋಗಿ ನಿಮ್ ಪ್ರಕಾರ ಇಂಥ ಮ್ಯಾಟರ್ಗಳನ್ನ ಹ್ಯಾಂಡಲ್ ಮಾಡುವಲ್ಲಿ ಸರ್ಕಾರ ಎಡುತ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇದು ಮಿಸ್ಟೇಕ್ ಅಲ್ಲ, ಇದು ಬ್ಲಂಡರ್ ಅಂತಿದ್ದೀರಾ? ಇದು ಸರ್ಕಾರ ಎಡುತ್ತಾ ಇರೋದಿಲ್ಲ, ಇದು ಸರ್ಕಾರ, ಇದು ತಾಲಿಬಾನಿ ಸರ್ಕಾರ. ಇದು ತಾಲಿಬಾನಿ ಸರ್ಕಾರದಲ್ಲಿ ಮುಸಲ್ಮಾನರ ಆರ್ಭಟಕ್ಕೆ ಮುಕ್ತವಾದಂತ ಅವಕಾಶ ಇದೆ. ಇಲ್ಲಿ ಪುಂಡ ಮುಸಲ್ಮಾನರ ನಡೆದು ಅವ್ರದ್ದು ಆಡಳಿತನೇ ನಡೀತಾ ಇರುವಂತದ್ದು. ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ವಾಪಸ್ ತೆಗೆದುಕೊಂಡಾಯ್ತು, UAP ಪ್ರಕರಣ ವಾಪಸ್ ತೆಗೆದುಕೊಂಡಾಯ್ತು. ಇವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ SDPI KFT ಮತ್ತು PFI ವಿರುದ್ಧ ಇದ್ದಂತ 1500 ಕಾರ್ಯಕರ್ತರ ವಿರುದ್ಧ ಇದ್ದಂತ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಸರಣಿ ಹತ್ಯೆಗೆ ಕಾರಣರಾಗಿದ್ರು. ಈಗ ಎರಡನೇ ಸರಿ ಬಂದ್ರು. ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಏನ್ ಬೇಕಾದ್ರೂ ಮಾಡ್ತಾರೆ. ಅವರಿಗೆ ಮುಸಲ್ಮಾನರು ಓಲೈಸುವಂತದ್ದು 1 ಪಾಯಿಂಟ್ ಅಜೆಂಡಾ ಆಗೋಗ್ಬಿಟ್ಟಿದೆ. ಹೌದಾ? ಅಲ್ಲ, ಈಗ ನಿನ್ನೆ ಆಗಿರೋದಿದ್ದು ರಾತ್ರಿ, ಆದ್ರೆ ಇಲ್ಲಿ ತನಕ ಒಬ್ಬ ಅರೆಸ್ಟ್ ಕೂಡ ಆಗಿಲ್ಲ. CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡಿಸ್ತಿದ್ದಾರೆ, CCTVನೂ ಕೂಡ ತಿರುಗಿಸಿಟ್ಟಿದಾರಂತೆ. ಒಬ್ಬ ಸಹ ಅರೆಸ್ಟ್ ಆಗಿಲ್ಲ. ನಾವು ದೃಶ್ಯಗಳಲ್ಲೂ ನೋಡ್ತಾ ಇದೀವಿ ಕಲ್ ತೂರ್ತಾ ಇರೋದು. ನಾನು ಇವತ್ತು ಪೊಲೀಸರನ್ನು ಬಂದು ನಾ ಸ್ಟೇಷನ್ ಹತ್ರ ಹೋದೆ, ನನ್ನ ತಡೆಯಕ್ಕೆ ಬಂದ್ರು, ಆದ್ರೂ ನಾ ಸ್ಟೇಷನ್ ಹತ್ರ ಹೋದೆ. ಆ ನಂತರ ಇಲ್ಲ ಬೇಡ, ಸೆನ್ಸಿಟಿವ್ ಇದೆ, ಬೇಡ ಬನ್ನಿ ಇವಾಗ ADGP ಬಂದಿದ್ರೆ ಅಂತಂದ್ರು. ADGP ಅವರಿಗೆ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಅಲ್ಲಿಂದ ಹೊರಟು ಕ್ಯಾತ್ಮಾರ್ನಹಳ್ಳಿ ಹುಲಿಯಮ್ಮ ದೇವಸ್ಥಾನದ ಹತ್ರ ಹೋದೆ. ಅಲ್ಲೂ ನಿಲ್ಬೇಡಿ ಅಂತ ಹೇಳ್ತಾರೆ. ನಾನು ಕೇಳಿದೆ, ಅದನ್ನ ಯಾರು ಪೋಸ್ಟ್ ಮಾಡಿದ ಆ ವ್ಯಕ್ತಿನ ನೀವು ಅರೆಸ್ಟ್ ಮಾಡಿ ಆಗಿದೆ, ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರಿ. ಆದ್ರೆ ನಿಮಗೆ ಕಲ್ ತೂರಾಟ ಮಾಡಿರಲ್ಲ, ಸಂಜೆ 7 ಗಂಟೆಯಿಂದ ರಾತ್ರಿ 11:30ವರೆಗೂ ಕಲ್ ತೂರಾಟ ಮಾಡಿರಲ್ಲ. ಅವರನ್ನ ಯಾರು ಅರೆಸ್ಟ್ ಮಾಡಿರಿ ಅಂತ ಕೇಳಿದೆ, ಯಾರು ಅರೆಸ್ಟ್ ಮಾಡಿಲ್ಲ. ಯಾಕಂದ್ರೆ ರಾಜಣ್ಣ ಅಂತ ಮಂತ್ರಿಗಳು ಸಿದ್ದರಾಮಯ್ಯನವ್ರು ಹೇಳಿ ಕೇಳಿ ಅವ್ರು ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರೇ ಸಾಬ್ರು ಪರ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇನ್ನು ಏನ್ ಆಕ್ಷನ್ ತಗೊಳ್ತಾರೆ? ಪೊಲೀಸ್ ಇಲಾಖೆನೂ ಕೂಡ, ನಮ್ಮ ಪೊಲೀಸರಿಗೆ ಎಲ್ಲ ಕಾರ್ಯಕ್ಷಮತೆನೂ ಇದೆ, ಕಾರ್ಯದಕ್ಷತೆನೂ ಇದೆ. ಆದ್ರೆ ಸಿದ್ದರಾಮಯ್ಯನವರಂತಹ ಒಬ್ಬರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಸಿಕ್ಕಿರುವಂತದ್ದು ಪೊಲೀಸ್ ಇಲಾಖೆಗೂ ಒಂದು ರೀತಿ ಕಂಟಕವಾಗಿದೆ. ಹಾಗಾಗಿ ಪೊಲೀಸರು ಏನು ಮಾಡಕ್ಕಾಗ್ತಿಲ್ಲ. ಈ ಪೊಲೀಸರು ಬೈಯೋಣ ಅಂತಂದ್ರೆ ಪೊಲೀಸರನ್ನು ಮುಗುದಾರ ಹಿಡ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಮತ್ತು ಸಚಿವರು ಅವರೇ ಈ ತರ ಇದ್ರೆ ಪೊಲೀಸರು ಏನ್ ಮಾಡಕ್ಕಾಗುತ್ತೆ? ನಾಗಮಂಗಲದಲ್ಲಿ ಗಣೇಶ ಪ್ರಸೋಷನ್ ಮೇಲೆ ಕಲ್ಲು ಹೊಡೆದು ಬಿಟ್ರೆ ಸಣ್ಣ ಪುಟ್ಟ ಘಟನೆ ಅಂತ ಹೇಳಿ ಪರಮೇಶ್ವರ್ ಅವ್ರು ಹೇಳ್ತಾರೆ. ಪರಮೇಶ್ವರ್ ಅವ್ರಿಗೆ ಹೇಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರು ಚೇರ್ ಖಾಲಿ ಮಾಡಿದ ಕೂಡಲೇ ತನ್ನನ್ನು ಕೂರಿಸಬಹುದು ಅಂತ ಹೇಳಿ ಅವರು ಓಲೈಸಕ್ ನಿಂತಿದ್ದಾರೆ ಹೊರತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ಒಂದು ಕಿಂಚಿತ್ತು ಅವರಿಗೆ ಕಾಳಜಿನೂ ಕೂಡ ಅವ್ರಿಗೆ ಇಲ್ದಂಗಾಗಿದೆ. ಏನ್ ಮಾಡೋಣ? ಇಂಥ ವ್ಯಕ್ತಿಗಳು ರಾಜ್ಯವನ್ನು ಆಳ್ತಾ ಇದ್ರೆ ಪೊಲೀಸ್ ಇಲಾಖೆನ ಬೈದ್ ಏನು ಉಪಯೋಗ ಆಗುತ್ತೆ? ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸಿಂಹ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.